ಓಂ ನಾರಾಯಣಂ ಗುಣೈಃ ಸರ್ವೈರ್ವಿದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತು ಬ್ರಹ್ಮ ಜಿಜ್ಞಾಸಾ. ಓಂ. ಇನ್ನೂ ಕೆಲವು ಕೆಲಸಗಳು ಪಾಠ ಮುಂದೆ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಯಾವುದೇ ಕೆಲಸ ಆಗಲಿಲ್ಲ, ಅರ್ಜೆಂಟಿಗೆ ಬಂದ ಕೆಲ ಆಮೇಲೆ ಮಾಡ್ಬೋದು, ಗೊತ್ತಾಯ್ತಾ. ಭಾರಿ ಮಡಿಬೇಕಿಲ್ಲ ಕೆಲವು ಕೆಲಸ. ಪಾರಾಯಣ ಮಾಡೇ ಬರಬೇಕು ಅಂತ ತಿಳ್ಕೊಬೇಕಾಗಿಲ್ಲ. ಪಾರಾಯಣ ಆಮೇಲೆ ಮಾಡಿದ್ರೆ ಯಾವ 24 hours ಯಾವ ಬೇಕಾದ್ರೂ ಮಾಡ್ಬೋದು. ಆ ಟೈಮ್ ಅದು ಅಲ್ಲಿ ಕೂಡ ಪಾಠ ಎರಡು ವಿಧ. ಒಂದು ನಾವು ಓದೋದು ಬೇರೆ, ಇನ್ನೊಬ್ರು ಹೇಳಿದಾಗ ಕೇಳೋದು ಬೇರೆ. ನಾವು ಓದ್ಬೇಕಾದ್ರೆ ಟೈಮ್ ನಮ್ಮ ಸೆಟ್ ಮಾಡಿ, ಇನ್ನೊಬ್ರು ಹೇಳ್ಬೇಕು ನಾವು ಹೇಳಿದಾಗ ಎಲ್ಲಿ ಸಿಗ್ತಾರೆ, ನಾವೇ ಸಿಕ್ಕಾಗ ಹೇಳಿದಾಗ ಕೇಳ್ಬೋದು. ಗಾಡಿ ಬಂದ ಕೈಯಲ್ಲಿ ತೂರಿಕೊಳ್ಳಿರೋ ಅಂತ ಹೇಳ್ತಾರಲ್ಲ, ಹಾಗೆ ಅವ್ರು ತೂರಿಕೊಳ್ಳೋರಿಗೆ ಗೊತ್ತಾಗ್ತದೆ, ತೂರ್ತಾ ಇರ್ತಾರೆ. ಈಗ ಅದೆಲ್ಲ ತುಂಬ ಹೋಗ್ಬಿಟ್ಟಿದೆ. ಅದು ಗಾಡಿ ಬರ್ಬೇಕು, ಕಾಯ್ತಾ ಕೂತಿರ್ಬೇಕು ಅವ್ರು. ಇವನ್ನೆಲ್ಲ ಬಾಬಿರ್ತಾರೆ, ಗಾಡಿ ಹೋಗ್ಬಿಟ್ಟಿರ್ತಾರೆ. ಅಷ್ಟೊತ್ತಿಗೆ ಗಾಡಿ ನಮ್ಮ ಕೈ ಅಸ್ವಾತಂತ್ರ್ಯ ಇದೆ. ಅಸ್ವಾತಂತ್ರ್ಯಕ್ಕೆ ಮತ್ತೊಂದು ನಿದರ್ಶನ. ಇಲ್ಲಿ ಸ್ವಾತಂತ್ರ್ಯ, ಎಲ್ಲ ಅಸ್ವಾತಂತ್ರ್ಯನೇ ವೇರಿ ಆಗುತ್ತೆ. ನಾವು ಮಾಡ್ಬೋದಾದ ಕೆಲಸ ಆಮೇಲೆ ಮಾಡೋದಕ್ಕೆ ನಮ್ಮ ಕೈಲಿದೆ, ಟು ಸಮ್ ಎಕ್ಸ್ಟೆಂಟ್ ದಟ್ ಇಸ್ ದೇರ್. ಇದರಲ್ಲಿ ಮಾತ್ರ ಇಲ್ಲ. ಅದಕ್ಕೆ ಗೊತ್ತಾ ಕೂತಿರ್ತಾನೆ ಶಿಷ್ಯ, ಶಿಷ್ಯ ಓಡಿ ಬರ್ತಾರೆ, ಪಾಠ ಶುರುವಾಯ್ತು ಬಾಬಾ ಅಂತ ಕರ್ಕೊಂಡು. ಗೊತ್ತಾಯ್ತಾ, ಪಾಠ ಶುರುವಾಗಿದೆ, ಬೇಗ ಬಾತ ಅಂತ ಇದ್ದೋಡ್ತಾರೆ. ಇದು ಆಮೇಲೆ ಮಾಡ್ಬೋದು ಅಂತ ಅರ್ಥ. ಕರಡತ್ವಂ ಪ್ರಾಣಾನಾಮುಕ್ತಂ ಯಾವುದಾಯ್ತು ಈಗ? ಅಣುಶ್ಚ. ಮುಖ್ಯ ಪ್ರಾಣರು ಕೂಡ ಏನಾಗಿದ್ದಾರೆ? ಅಣುವಾಗಿದ್ದಾರೆ. ಕರಣತ್ವನು ಮುಗಿತೀಗ. ಜ್ಯೋತಿರಾಧ್ಯಧಿಷ್ಠಾನಂತೂ ತದಾಮನನಾಥವಂ ಯಜ್ಯೋತಿರಾಧ್ಯಧಿಷ್ಠಾನಂ ಬ್ರಹ್ಮ ತದೈವ ಏತೈ ಕರಣೈ ಪ್ರವರ್ತಯತಿ ಯ ಪ್ರಾಣೇತಿಷ್ಠನ್ನಿತ್ಯಾದಿ ತದಾಮನನಾಥ್. ಅಂದರೆ ಜ್ಯೋತಿ ಬದಲಾದ ಒಡೆಯ ಅಧಿಷ್ಠಾನನೋ ಇದು ಅಧಿಷ್ಠಾನ. ಪ್ರಾಣದೇವರ ಅಧಿಷ್ಠಾನ ಹೊರತು ಏನಲ್ಲ. ಅವರು ಸ್ವತಂತ್ರರಲ್ಲ, ನಮಗಿಂತ ದೊಡ್ಡವರ ಮುಂದೆ ನಿಜ, ನಮ್ಮ ಸಮರು ಅಲ್ಲ, ಭಾರಿ ಮೇಲಿದ್ದಾರೆ. ಆದರೆ ಜ್ಯೋತಿರ ದರ್ಶನಾರ್ಥಿ ಅಂತ ಹೇಳಬೇಕಾದ್ರೆ ಜ್ಯೋತಿಷ್ಯ ಒಳಗಿದ್ದು ಬೆಳಕು ಕೊಡೋ ಪರಮಾತ್ಮ ಹೇಗೋ ಉಳಿದು ಎಲ್ಲರಲ್ಲೂ ಕೂಡ ಅಧಿಷ್ಠಾನ ಮಾಡ್ಕೊಂಡು ಜ್ಯೋತಿರಾದಿ ಅಧಿಷ್ಠಾನಂತೂ ತದಾಮನನಾಥ್. ಆ ಮಾತು ಶ್ರುತಿನೇ ಆ ಮಾತು ಹೇಳಿದೆ ಅಂತ ಅರ್ಥ. ಓಂ ಪ್ರಾಣವತ ಶಬ್ದಾತ್ ಜೀವೇನೈವ ಸ್ವಕರಣೈ ಕಾರಯತಿ ಪರಮಾತ್ಮ ಅತೋ ನ ವಿರೋಧ ಏಷ ಹಿ ತೇನ ಆತ್ಮನ ಚಕ್ಷುಷಾ ದರ್ಶಯತಿ ಶ್ರೋತ್ರೇಣ ಶ್ರಾವಯತಿ ಮನಸಾ ಮನಯತಿ ಬುದ್ಧ್ಯಾ ಬೋಧಯತಿ ತಸ್ಮಾದೇತೌ ಆಹುಃ ಶ್ರುತಿ ಅಶ್ರುತಿರಿತಿ ಇದು ಬಾಲ್ಲವೇಯ ಶ್ರುತೆ. ಕರಣೈಃ ಕಾರಣಂ ಬ್ರಹ್ಮ ಪುರುಷಾಪೇಕ್ಷೆಯ ಅಖಿಲಂ ಶ್ರೋತ್ರಾದಿಭಿಃ ಕಾರಯತಿ ಕಾರಣಾನಿತ್ಯತೋ ವಿದುಃ ನ ಜೀವಾಪೇಕ್ಷೆಯ ಮುಖ್ಯಂ ಕಾರಯೇತ್ ಪರಮೇಶ್ವರಃ ಕೇವಲ ಆತ್ಮೇಚ್ಛೆಯ ತಸ್ಮಾತ್ ಮುಖ್ಯತ್ವಂ ತಸ್ಯ ನಿಶ್ಚಿತಂ ಇತಿ ವಾರಾಹೇ. ಕರಣೈಃ ಕಾರಣಂ ಬ್ರಹ್ಮ ಪುರುಷಾಪೇಕ್ಷೆಯ ಅಖಿಲಂ. ಕರಣೈಃ ಕಾರಣಂ ಬ್ರಹ್ಮ. ತಮ್ಮ ಕಣ್ಣಿಂದ ನೋಡಿದೆ, ಯಾವುದರಿಂದ? ಕಣ್ಣಿಂದ ನೋಡಿದೆ ಅಷ್ಟೇ. ದೇವರಿಂದ ನೋಡಿದೆ ಅಂತ ಹೇಳೋದಿಲ್ಲ, ಅಷ್ಟೇ ಹೇಳ್ತೀವಿ. ಆ್ಯಕ್ಚುಲಿ ದೇವರಿಂದ ನೋಡಿದೆ ಎಂಬುದೇ ಸತ್ಯ. ಆದರೆ ನಾವು ಹೇಳ್ಬೇಕಾದ್ರೆ ಏನು ಮಾಡ್ತೀವಿ? ಫಸ್ಟು ಯಾವುದರಿಂದ ಕಾಡ್ತೋ ಅದನ್ನು ಹೇಳ್ತೇವೆ ಅಷ್ಟೇ. ಅದು ದೇವರಿಂದ ಆಯಿತು ಅಂತ ವಿರೋಧ ಅಲ್ಲದು. ಪೋಸ್ಟ್ ಮ್ಯಾನ್ ಎಮ್ಮೋ ಕೊಟ್ಟ, ಇಷ್ಟು ಮಾತು ಸತ್ಯನ ಸುಳ್ಳಲ್ಲ. ಆದರೆ ಅವನು ದುಡ್ಡು ಕೊಟ್ಟಿಲ್ಲ. ಆ ಪ್ರಶ್ನೆ ಬಂದರೆ ನಮ್ಮಪ್ಪ ಕಳಿಸ್ದ, ಅಲ್ಲಿ ನೆನಪಾತು. ಇಲ್ಲಿ ಅವಪ್ಪ ಕೊಟ್ಟ ಅಂತ ಹೇಳೋದಿಲ್ಲ. ಆ್ಯಕ್ಚುಲಿ ಕೊಟ್ಟಿರೋದು ಅದನ್ನೇ. ಡೈರೆಕ್ಟ್ ಕೊಟ್ಟವ್ರು ಯಾರಪ್ಪ ಅಂದರೆ ಪೋಸ್ಟ್ ಮ್ಯಾನ್ ಕೊಟ್ಟ ಅಷ್ಟೇ. ಸೊ ನಮ್ಮ ವ್ಯವಹಾರವೆಲ್ಲ ಏನಾಗಿರುತ್ತದೋ ನಮ್ಮ ಡೈರೆಕ್ಟ್ ಕಾಂಟ್ಯಾಕ್ಟ್ ದೃಷ್ಟಿಯಿಂದ ಮಾತ್ರ ಮಾತಾಡ್ತೇವೆ. ಅದು ಅಲ್ಟಿಮೇಟ್ ಅಂತ ತಿಳ್ಕೊಬಾರ್ದು. ಅದರಿಂದ ದೊಡ್ಡ ರೀಸನ್ ಇದೆ ಅದಕ್ಕೆ, ಗೊತ್ತಾಯ್ತಾ. ಶರಾವತಿಯಲ್ಲಿ ನೀರಿಲ್ಲ, ಇಲ್ಲಿ ಕರೆಂಟ್ ಇಲ್ಲ, ಏನು ಸಂಬಂಧ ಅದಕ್ಕೆ? ಇದೆ. ಯಾಕೆ ಸಂಬಂಧ ಇಲ್ಲ? ಲಾಂಗ್ ಸಂಬಂಧ. ಮಳೆ ಬರಲಿಲ್ಲ, ಕರೆಂಟ್ ಇವತ್ತೇ ಹೋಗಲ್ಲ, ಸ್ವಲ್ಪ ದಿವಸ ಆದ್ಮೇಲೆ ಹೋಗುತ್ತದೆ. ಇವತ್ತು ಕರೆಂಟ್ ಹೋಗೋದಿಲ್ಲ, ಬೇಸಿಗೆ ಎಫೆಕ್ಟ್ ಗೊತ್ತಾಗುತ್ತೆ. ಆ ದೃಷ್ಟಿಯಲ್ಲಿ ದೇವ್ರು ಮಾಡ್ದ ಅಂಬೋದು ಶಾಸ್ತ್ರ, ಗೊತ್ತಾಯ್ತಾ. ಅವು ಇನ್ನೊಂದು ಇದು ಮಾಡಿದ್ರು ಅಂಬೋದು ಸೈನ್ಸು. ಕಾಮನ್ ಸೆನ್ಸಿಗೆ ಕಂಡಿದ್ದು ಇಷ್ಟೇ. 3 ಭಾಗ ಇದೆ. ಅದು ಇನ್ನೊಂದು 16 ಭಾಗನೂ ಇರ್ಬೋದು. ಅರ್ಥ ಮಾಡ್ಕೊಂಡು ತಿಳ್ಕೋದೆ ವ್ಯವಹಾರ. ಕೆಲವರು ಇರ್ತಾರೆ, ಮಾತೆತ್ತಿದ್ರೆ ದೇವರಂತೂ ಉಪಯೋಗಿಸ್ತಾರೆ. ಯಾಕೆ ಲೇಟ್ ಆಯಿತು? ದೇವ್ರು ಲೇಟ್ ಮಾಡಿಸ್ತಾ. ಯಾಕೆ ಊಟ ಇಲ್ಲ? ದೇವ್ರು ಮಾಡಿಸ್ತಾ. ಇದು ಕೇಳಿದ್ರೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಅದಕ್ಕೆ ದೇವ್ರು ಸಾವಸಾರ ಬೆಳೆಸ್ಬಿಡುತ್ತೆ. ಅದು ಮನಸ್ಸಿನಲ್ಲಿ ಇರಬೇಕೆ ಹೊರತು ಎಲ್ಲಿ ಹೇಳಬಾರ್ದು, ಎಲ್ಲ ಕಡೆ ಹೇಳೋದಲ್ಲ. ಅವ್ರು ಹೋಗ್ತಾರೆ, ದುಡ್ಡು ಕೊಟ್ಟು ಹೋಗ್ತಾರೆ. ಪೋಸ್ಟ್ ಮ್ಯಾನ್ ಬಂದುಬಿಟ್ಟು ನಾನು ಪೋಸ್ಟ್ ಮ್ಯಾನ್ ಅಷ್ಟೇ ಕಳಿಸಿದ್ದಾರೆ, ಅಲ್ಲಿ ಅದು ಹೇಳ್ತಾನೆ ಅವನು, ಬಂದಿದೆ ತೊಗೊಂಡೋಗಿ ಅಷ್ಟೇ. ಅದು ಟೂ ಮಚ್ ಮಾಡಿದಾಗ ಏನಾಗುತ್ತೆ, ಅಂಥವ್ರು ಸಾಮಾನ್ಯವಾಗಿ ಮೋಸ ಮಾಡ್ತಾರೆ. ದೇವ್ರು ಮಾಡ್ದೆ ಅಂತ ಹೇಳ್ತಾ ಹೋಗ್ತಾರಲ್ಲ, ಏನೋ ಬ್ಯಾಡ್ ಇಂಡಸ್ಟ್ರೀಸ್ ಸೇರಿರ್ತದೆ. ಕೆಲವರು ಮೆಕ್ಯಾನಿಕಲ್ ಹೇಳಿರ್ತಾರೆ, ತಪ್ಪು ಅಂತ ಹೇಳೋದಿಲ್ಲ. ಕೆಲವರು ಅದನ್ನು ವಂಚನೆ ಮಾಡ್ತಾರೆ. ಕೆಲವು ಯಾಕೆ ಹೋಟ್ಲಿಗೆ ಹೋಗಿದ್ದು? ದೇವ್ರು ಕಳಿಸ್ತಾ ನೋಡೋದು ಸರಿ, ಅದು ಆ್ಯಕ್ಚುಲಿ ತಪ್ಪು. ಯಾಕೆ ದೇವ್ರು ಕಳಿಸ್ಬೇಕಾದ್ರೆ ಏನಾಗಿದೆ? ಕೆಟ್ಟ ಕೆಲಸ ದೇವ್ರು ಮಾಡಿಸೋದಿಲ್ಲ ಅಂದರೆ ನೀವು ಪಾಪಿಷ್ಟ ಮಾಡಿಸಿದ್ದಾರೆ ಅಂತ ಅರ್ಥ. ಇದೆಲ್ಲ ಯೋಚನೆ ಮಾಡೋದಿಲ್ಲ, ತಪ್ಪಾಗುತ್ತೆ. ಕಾರಣೈ ಕಾರಣಂ ಬ್ರಹ್ಮ
ಪುರುಷಾಪೇಕ್ಷೆಯ ಅಖಿಲಂ ಶ್ರೋತ್ರಾದಿಭಿ ಕಾರಯತಿ ಕಾರಣಾನಿತ್ಯತೋ ವಿದು. ಆಮೇಲೆ ದೇವರು ಶುರುವಾಯಿತು, ದೇವತೆಗಳ ಆಮೇಲೆ ಅಲ್ಲಿ ಮುಖ್ಯ ಪ್ರಾಣ, ಕೊನೆಯಾಗಿ ದೇವರು. ಪ್ರತಿಯೊಂದರಲ್ಲೂ ಲಿಂಕ್ ಕೊಡಬೇಕಲ್ಲ. ನ ಜೀವಾಪೇಕ್ಷೆಯ ಮುಖ್ಯಂ ಕಾರಯೇತ್ ಪರಮೇಶ್ವರ ಕೇವಲಪೇಕ್ಷೆಯ ತಸ್ಮಾತ್ ಮುಖ್ಯತ್ವಂ ತಸ್ಯ ನಿಶ್ಚಿತಂ ಇತಿ ವಾರಾಹೆ. ದೇವರು ಮುಖ್ಯಕರ್ತ ಅಂತ ಯಾಕೆ ಹೇಳ್ತೀವಿ ನಾವು ಅಂದರೆ, ವೆರಿ ಸಿಂಪಲ್. ಒಂದು ಕೆಲಸ ಮಾಡಿದ್ದಾಯಿತು, ದೇವರು ಮಾಡಿಸಿದ್ದಾನೆ ಅಂತ ಹೇಳ್ತೇನೆ. ನಾನು ಮಾಡಿದ್ದೇನೆ ಅಂತ ಯಾಕೆ ಹೇಳಬಾರ್ದು? ನಾನು ಮಾಡಿದ್ದು ಯಾಕೆ ಹೇಳಬಾರ್ದು ಅಂತ ಕೇಳಿದರೆ, ಇವನು ಏನಿಲ್ಲ ಸ್ವಾತಂತ್ರ್ಯ ಇಲ್ಲ. ಗೊತ್ತಾಯ್ತಾ? ದೇವರು ಸ್ವಾತಂತ್ರ್ಯ ಇದೆ. ದೇವರು ನಾನು ಮಾಡಿದೆ, ಹೌದು ನಾನು ಮಾಡಿದೆ ಅಂತ ಹೇಳಿ. ಮತ್ತು ಯಾರು ಹೇಳಿ ಕಳಿಸಿರ್ತಾರೆ, ಬರೆದು ಕರೀತಾನೆ, ಅವನು ಕರೆದಿಲ್ಲ ಅಂತಾನೆ, ಅವನು ಬೈತಾನೆ, ಯಾಕೆ ಹೇಳಿದ್ದೆ, ಸುಳ್ಳು ಹೇಳಿದ್ದು. ಅವ್ನು ಹೌದು ಬಾ ಅಂತ ಕರೀತಾನೆ, ಇವನು ಸರಿ ಹೋಯ್ತು ಈಗ ಹೇಳಿದ್ದು. ಯಾಕೆ ಇವನು ಏಜೆಂಟ್ ಅಷ್ಟೇ ಕಳಿಸ್ಲಿಕ್ಕೆ, ಮುಖ್ಯ ಕಳಿಸಿದ್ದ ಆತ. ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ನಾವೇನು ಒಪ್ಕೋಬೇಕು ಅಂದರೆ, ಪ್ರತಿಯೊಂದು ದೇವರು ಮಾಡಿಸ್ತಾನೆ ಎಂಬುದು ಜನ್ಮಾದ್ಯಶಯತಃ ಎಲ್ಲ ಕಾಲಕ್ಕೂ ಅಪ್ಲೈ ಆಗೋದು. ವ್ಯವಹಾರದಲ್ಲಿ ಮಾತ್ರ ನಾವು ಮಾತಾಡೋದು ಏನು ಮಾತಾಡ್ತೇವೆ, ಡೈರೆಕ್ಟ್ ಏನು ರಿಲೇಟೆಡ್ ಅದು ಹೇಳ್ತೇವೆ. ಅವನು ಬೈದ, ಇವನು ಹೊಗಳಿದ, ಇಷ್ಟೇ. ಅವನೊಳಗೆ ನಿಂತು ಮಾಡಿಸಿದ್ದು, ಅವನೊಳಗೆ ನಿಂತು ಹೊಗಳಿಸಿದ್ದು, ದೊಡ್ಡ ಸೀರೀಸ್ ಆಫ್ ಕಾಸಸ್ ಇದೆ. ಪಂಚಾಯತಾನೆ ಹೇಳಿದ 5 ಕಾರಣ ಹೇಳಿದ್ದಾರೆ. 5 ವಿಧ ಕಾರಣ, 5 ಅಲ್ಲ, ಅದಕ್ಕಿಂತ ಬೇಕಾಷ್ಟು ಕಾರಣಗಳಿರ್ಬೋದು. ಗೊತ್ತಾಯ್ತಾ? ಪೋಸ್ಟ್ ಮ್ಯಾನ್ ಬಂದ, ಅವನಿಗೆ ಪೋಸ್ಟ್ ಮ್ಯಾನ್ ಕಳಿಸ್ದೆ, ಅವನಿಗೆ ಅಲ್ಲಿಂದ ಬಂತು, ಅವನಿಗೆ ಅಲ್ಲಿ ಹಾಕಿದ್ದ, ಇಲ್ಲಿವರೆಗೆ ಹೋಗುತ್ತೆ ವಾಪಸ್. ಅದು ಇನ್ನೊಬ್ಬನು ಅಲ್ಲಿ ಎಂಡ್ ಆಗಬೇಕು. ಅವನು ಈ ಕಡೆ ರಿಸೀವ್ ಮಾಡೋನೊಬ್ಬನು, ಮೇನ್ ಕಳಿಸೋನೊಬ್ಬರು, ಮಧ್ಯೆ ಎಲ್ಲ ಏನಿಲ್ಲ ವ್ಯವಹಾರ ಇದೆ. ಆ ಅರ್ಥದಲ್ಲಿ ಪೋಸ್ಟ್ ಆಫೀಸ್ ಇಲ್ಲ ಹೋಗಿರಾದ್ರೆ ಕಳ್ಸೋಕ್ಕೆ ಬರ್ತಿರಲಿಲ್ಲ. ಆ ರೋಲ್ ಅದಕ್ಕಿದೆ ಅಷ್ಟೇ. ನಿಶ್ಚಿತಮಿತಿ ವಾರಾಹೆ ತಸ್ಯ ಚ ನಿತ್ಯತ್ವಾತೋ. ಆ ದೃಷ್ಟಿಯಿಂದ ವಾಯುದೇವರು ಮಾಡೋದು ಹೌದು, ದೇವತೆಗಳು ಮಾಡೋದು ಹೌದು, ನಮ್ಮಿಂದ ಆಗೋದು ಹೌದು. ಇವೆಲ್ಲ ನಿತ್ಯನೇ, ಸತ್ಯನೇ. ಆದರೆ ಅಲ್ಟಿಮೇಟ್ ಯಾರು ಯಾವಾಗಲೂ ದೇವರೇ. ತೇನ ವಿನಾ ತೃಣಮಪಿ ನ ಚಲತಿ. ಓಂ ತಸ್ಯ ಚ ನಿತ್ಯತ್ವಾತೋ ಅನಾದಿತ್ವಾತ್ ಜೀವಕರಣ ಸಂಬಂಧಸ್ಯ ಯುಜ್ಯತೆ ತತ್ಕರಣತ್ವಶ್ರುತಿ ಅಥ ಅವಿಯೋಗೀನಿ ಕರಣೈರ್ವಾವನ ವಿಯುಜ್ಯತೆ ದೇಹೇನೈವ ವಿಯುಜ್ಯತೆ ಇತ್ಯೇತದ್ವಾವ ಕರಣಾನಾಂ ಕರಣತ್ವಂ ತದ್ವಾವನ ವಿಯುಜ್ಯತೆ ಇತಿ ಗೋಪವನಶ್ರುತಿ ಚ ಶಬ್ದಃ ಕಾರಣ ಸಂಬಂಧ ಗ್ರಾಹಿ. ಅಲ್ಲಿಗೆ ಅಧಿಕರಣ ಮುಗಿಯುತ್ತೆ. ಅನಾದಿ ನಿತ್ಯತ್ವಾತ್ ತಸ್ಯ ಚ ನಿತ್ಯತ್ವಾತ್ ಅಂತ ಹೇಳಿದರು. ಅನಾದಿ ನಿತ್ಯತ್ವ ಜೀವಕರಣ ಸಂಬಂಧ. ತಸ್ಯ ಎಂಬುದು ಪ್ರಣವನು. ಯಾವುದಕ್ಕೆ? ಜೀವ ಮತ್ತು ಕರಣಗಳು ಅದೆಲ್ಲ ನಿತ್ಯವಾಗಿದ್ದಿದ್ದಾರೆ. ಯುಜ್ಯತೆ ತತ್ ಕಾರಣತ್ವ ಶ್ರುತಿ ಅಂತ ಹೇಳಿದ. ಆದಿತ್ಯ ಜಾಯತೆ ವೃಷ್ಟಿ, ಕರೆಕ್ಟ್. ಸೂರ್ಯನಿಂದ ಮಳೆ ಬರುತ್ತೆ. ವೃಷ್ಟೇರನ್ನಂ, ಮಳೆ ಬಂದಿದ್ದಕ್ಕೆ ಬೆಳೆ ಬಂತು. ತಥಾ ಪ್ರಜಾ, ಅದರಿಂದ ಸಂತಾನ ಮುಂದುವರಿದು. ಇವೆಲ್ಲ ಕರೆಕ್ಟೇ. ಮೂಲ ಕಾರಣ ಮಾತ್ರ ಯಾರು? ಪರಮಾತ್ಮನೇ. ಅವಾಂತರ ಕಾರಣ ಅಲ್ಲಗಡಿತಾ ಇಲ್ಲ ನಾವು. ಮಾಯಾವಾದ ಮತದಲ್ಲಿ ಅವಾಂತರ ಕಾರಣಗಳ ಅವಕಾಶವೇ ಇಲ್ಲ. ಮುಖ್ಯಕ್ಕೆ ಕರ್ತೃತ್ವ ಇಲ್ಲ, ಇವರಿಗೆ ಕಾರಣತ್ವ ಇಲ್ಲ. ಸೊ ಎಲ್ಲ ವಿಷಯ ಏನಾಯ್ತು ಅಲ್ಲಿಗೆ? ಈಗ ಫುಲ್ ಆಫ್ ಕನ್ಫ್ಯೂಷನ್ನು, ತತ್ವಜ್ಞಾನ ಬರಲೇ ಇಲ್ಲ. ಅನಾದಿ ನಿತ್ಯತ್ವಾತ್ ಜೀವಕರಣ ಸಂಬಂಧಸ್ಯ ಯುಜ್ಯತೆ ತತ್ಕರಣತ್ವ ಶ್ರುತಿ. ಜೀವನಿಗೆ ಸ್ವರೂಪೇಂದ್ರಿಯಗಳೇ ಇದೆ. ಆದ್ದರಿಂದ ಮೊದಲು ಕಣ್ಣಿಂದ ನೋಡ್ದ, ಒಳಗಣ್ಣಿಂದ ನೋಡ್ದ. ಎರಡು ಕರೆಕ್ಟ್. ಒಳಗಣ್ಣು ನಿತ್ಯ, ಅದು ಹೋಗೋದೇ ಇಲ್ಲ. ಈ ಕಣ್ಣು ಹೋಗಿಬಿಡುತ್ತೆ. ಈ ಕಣ್ಣು ಇರಬೇಕು ಅಂತಿಲ್ಲ. ಆದರೆ ಒಳಗಿನ ಕಣ್ಣಿದೆ. ಸ್ಪೆಕ್ಸ್ ಚೇಂಜ್ ಮಾಡಿದ ಮಾತ್ರ ಕಣ್ಣು ಚೇಂಜ್ ಆಗಿಲ್ಲ. ಸ್ಪೆಕ್ಸ್ ಬದಲಾವಣೆ ಆಗಬಹುದು, ಕಣ್ಣು ಅವನದೇನೆ. ಈ ಕಣ್ಣು ಬದಲಾವಣೆ ಆಗ್ಬೋದು, ಸ್ವರೂಪದ ಕಣ್ಣಿಂದ ಚೇಂಜ್ ಆಗೋದು. ಆ ರೀತಿ ಇದೆ. ಆದ್ದರಿಂದ ನಿತ್ಯತ್ವ, ಅದಕ್ಕೂ ನಿತ್ಯತ್ವ ಇದೆ. ಇಲ್ಲದೆ ಹೋದರೆ ಸ್ವರೂಪಕ್ಕೆ ಬರೀ ಕಣ್ಣಲ್ಲ, ಎಲ್ಲ ಇಂದ್ರಿಯಗಳು ಇದೆ ಸ್ವರೂಪತೆ. ಹಾಂ ಹಾಂ ಯಾವುದು? ಅಲ್ಲ ಅಲ್ಲ, ಇದು ಹೆಲ್ಪ್ ಮಾಡೋದಿಲ್ಲ ಅಂತ ಹೇಳೇ ಇಲ್ಲ ನಾವು. ಹೆಲ್ಪ್ ಮಾಡಿಸ್ತಾ ಅಷ್ಟೇ ಹೊತ್ತು, ಅದು ಇಲ್ಲದೆ ಹೋದರೆ ಹೆಲ್ಪ್ ಮಾಡುತ್ತೆ. ಈಗ ಕುರುಡರಿಗೆ ಯಾವ ಇದರಿಂದ ಆಗ್ತಾಯಿದೆ? ಯಾವ ಪವರ್ ಕೊಡ್ತೀರಿ ಕಣ್ಣಿಗೆ? ಕುರುಡಿಗೆ ಯಾವ ಪವರ್ ಆಗ್ಬೇಕಾದ್ರೂ ಅವ್ರಿಗೆ ಇರಬೇಕು ಫಸ್ಟ್. ಅದು ಇದರ ಪವರ್ ಕೊಡೋದು. ಕುರುಡಿನ ಕಣ್ಣಿಗೆ ಕಾಣಿಸೋದಾಗಿದ್ರೆ ಹೇಳ್ಬೋದಾಗಿತ್ತು. ಕುರುಡ ಅವನು ಏನು ಕೊಟ್ಟು ಮಾಡೋಕ್ಕೆ ಸಾಧ್ಯ ಇಲ್ಲ. ವಿಯುಜ್ಯತೆ ಇತ್ತು ಕರಣಾನಾಂ ಕರಣತ್ವ ಯದ್ವಾವನ ವಿಯುಜ್ಯತೆ ಇತಿ ಗೋಪ. ಆದ್ದರಿಂದ ಕರ್ಣ ಮಾಡಿದ್ರೆ ಒಪ್ಪೋದು. ಚಶಬ್ದ ಕರ್ಣ ಸಂಬಂಧ ಗ್ರಾಹಿ. ಕರ್ಣ ಸ್ವರ್ಧ ಎಲ್ಲ ತಿಳ್ಕೊಂಬಿಡಿ. ಹೀಗಾಗಿ ಭಗವದ್ಗೀತೆಯ ಬಂತಲ್ಲ, ಪಂಚೈತಾನಿ ನಿಬೋಧವೇ, ಎಕ್ಸ್ಪ್ಲೇಷನ್ ಇದಿಷ್ಟು ಕೂಡ 5 ಕಾರಣದಲ್ಲಿ ಬೇರೆ ಯಾರೇ ಕಂಡರೂ ಕೂಡ ದೈವಂಚೈವಾತ್ರ ಪಂಚಮ, ಅಲ್ಟಿಮೇಟ್ ಭಗವಂತನೇ. ಅಲ್ಲಿಗೆ ಇದು ನಾಳೆ ಉಳಿದಿತ್ತು. ನಾಳೆ ಪಾಠ ಇರುತ್ತೆ.